ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಇಂಗ್ಲೀಷಿಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಟಾಪಿಕ್ಗಳು ಯಾವ್ದು ಓದ್ಕೊಳ್ಬೇಕು, ನಾಡಿದ್ದು ಬರುವಂತಹ ಎಕ್ಸಾಮಿಗೆ ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು ಅಂತ ಹೇಳ್ಕೊಂಡು ಫಸ್ಟ್ ವಿಡಿಯೋ ಇದಾಗಿರುತ್ತೆ. ಈಗ ಆಲ್ರೆಡಿ ಮಾಡೆಲ್ ಪೇಪರ್ 1, ಮಾಡೆಲ್ ಪೇಪರ್ 2, ಮಾಡೆಲ್ ಪೇಪರ್ 3 ಏನಿದೆ ಅದಕ್ಕೆ ಆನ್ಸರ್ಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಇವಾಗ ನೀವು ಪಾರ್ಟ್ ಎಲ್ಲಿ ಬರುವಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರ್ಬೋದು, ಗ್ರಾಮರ್ ಆಗಿರ್ಬೋದು, ಇದೆಲ್ಲವೂ ಕೂಡ ಇಂಪಾರ್ಟೆಂಟೇ, ನೋ ಡೌಟ್. ಆದರೆ ಎಲ್ಲದಕ್ಕಿಂತ ಮೇಯ್ನಾಗಿ ನೀವು ಸಮ್ಮರಿಯನ್ನು ಓದ್ಕೊಂಡಿರಬೇಕು. ಯಾಕೆ ಇಂಪಾರ್ಟೆಂಟು ಸಮ್ಮರಿ ಅಂತ ಹೇಳಿದರೆ 2 ಮಾರ್ಕ್ಸ್, ದೆನ್ 3 ಮಾರ್ಕ್ಸ್ ಆ್ಯಂಡ್ 4 ಮಾರ್ಕ್ಸ್. 4 ಮಾರ್ಕ್ಸಿಗೆ ನಿಮಗೆ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳೇ, ಓದ್ಕೊಳ್ಳೋದಕ್ಕೆ ಯಾರಿಗಾಗತ್ತೆ ಅಂದರೆ ಅದು ಏನು ಕ್ವೆಶನ್ ಕೇಳಿದಾರೋ ಅದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಎಕ್ಸಾಕ್ಟಾಗಿ ಅದೇ ಆನ್ಸರ್ನ ಬರೀಲಿಕ್ಕೆ ಯಾವ ಮಕ್ಕಳಿಗಾಗತ್ತೆ ಅವರು ಯೂಟ್ಯೂಬ್ ಮೇಲೆ ಡಿಪೆಂಡ್ ಆಗಲ್ಲ. ಸೊ ನೀವು ಇವಾಗ ಇಲ್ಲಿ ಬಂದು ಈ ವಿಡಿಯೋ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀರಿ, ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಿ, ಏನಾದರೂ ಮಾಡಿ ಇಂಗ್ಲೀಷನ್ನು ಪಾಸ್ ಮಾಡಲೇಬೇಕು ಅನ್ನುವಂತಹ ಒಂದು ಮೈಂಡ್ ಸೆಟ್ಟಿಂದ ಬಂದಿದ್ದೀರಿ ಅಂತ ಹೇಳಿದ್ರೆ ನಾನು ಕೊಡುವಂತಹ ಪಾಯಿಂಟ್ಸು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಓಕೆನಾ? ಯಾವ ರೀತಿ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ 4 ಮಾರ್ಕ್ಸಿಗೆ ಗ್ಯಾರಂಟಿ ಕ್ವಶನ್ ಅಂತ ಹೇಳಿದ್ರೆ ಅದು ಆನ್ ಚಿಲ್ಡ್ರನ್ ಮೇಲೆ. ಹೇಗೆ, ಯಾವ ರೀತಿಯಾಗಿ ಕ್ವಶನ್ ಕೊಡ್ತಾರೆ, ಅದು ಆನ್ ಚಿಲ್ಡ್ರನ್ನೇ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಹೇಗೋ ಏನು ಮಾಡಿ ನೀವು ಕೊಡೋ ಪಾಯಿಂಟ್ಸ್ನೆಲ್ಲ ನಾವು ಕಲ್ತ್ಬಿಡ್ತೀವಿ ಮೇಡಮ್, ಆದರೆ ಆ ಕ್ವಶನನ್ನು ಕಂಡು ಹಿಡಿಬೇಕಲ್ಲ ನಾವು. ಸೊ ಈ ರೀತಿ ಕ್ಯಾಲ್ಕುಲೇಷನ್ಸ್ ಎಲ್ಲ ನಿಮ್ಮ ತಲೆಯಲ್ಲಿರುತ್ತೆ ಮಕ್ಕಳೇ. ಅದಕ್ಕೋಸ್ಕರ ಆನ್ ಚಿಲ್ಡ್ರನ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಏನಿದೆ, ಇದೊಂದು ವಂಡರ್ಫುಲ್ ಪೊಯಮ್. ಈ ಪೊಯಮಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಚಿಲ್ಡ್ರನ್ಸು ಮತ್ತು ಪೇರೆಂಟ್ಸ್ ಏನಿರ್ತಾರೆ ಅವರ ರಿಲೇಷನ್ಶಿಪ್ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಓಕೆನಾ? ಹಾಗಾಗಿ ನಾನು ಕೊಡುವಂಥ ಪಾಯಿಂಟ್ಸ್ಗಳನ್ನ ಈಸಿಯಾಗಿ ನೀವು ಕ್ಯಾಚ್ ಮಾಡ್ಬೋದು, ಈಸಿಯಾಗಿ ಕಲ್ತ್ಕೊಳ್ಬಹುದು. ಸೊ ಯಾವ್ಯಾವ ಪೇಪರಲ್ಲಿ ಆನ್ ಚಿಲ್ಡ್ರನ್ ಮೇಲೆ ಏನೇನು ಕ್ವಶನ್ಸನ್ನು ಕೇಳಿದ್ದಾರೆ ಅನ್ನೋದನ್ನು ಒಂದು ಸಲ ನೋಡ್ಕೊಬಿಡೋಣ. ನಾನು ಒಂದಿಷ್ಟು ಪಾಯಿಂಟ್ಸ್ ಕೊಡ್ತೀನಿ ಆನ್ ಚಿಲ್ಡ್ರನ್ ಮೇಲೆ, ಅದಿಷ್ಟನ್ನು ನೀವು ಓದ್ಕೊಳ್ಳಿ ಸಾಕು. ಇಲ್ಲಿ ಖಲೀಲ್ ಗಿಬ್ರನ್ಸ್ ಆನ್ ಚಿಲ್ಡ್ರನ್ ಅಂದರೆ ಅವರು ರೈಟರು, ಆನ್ ಚಿಲ್ಡ್ರನ್ ಡಸ್ ನಾಟ್ ಫೋಕಸ್ ಮಿಯರ್ಲಿ ಆನ್ ದ ಲೈವ್ಸ್ ಆಫ್ ಚಿಲ್ಡ್ರನ್ ಬಟ್ ಆಲ್ಸೋ ಟಾಕ್ಸ್ ಅಬೌಟ್ ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಪೇರೆಂಟ್ಸ್. ಹೇಳಿದೆ ನಾನು, ಚಿಲ್ಡ್ರನ್ ಆ್ಯಂಡ್ ಪೇರೆಂಟ್ಸ್ ರಿಲೇಟೆಡ್ ಇದು ಒಂದು ಪೊಯಮ್ ಅಂತ ಹೇಳ್ಕೊಂಡು ಡಿಸ್ಕಸ್ ಅಂತ ಕೊಟ್ಟಿದ್ದಾರೆ. ಹೌದಾ? ನೆಕ್ಸ್ಟು ಇನ್ನೊಂದು ಪೇಪರಲ್ಲಿ ಏನು ಕ್ವಶನ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಸೇಮ್ 4 ಮಾರ್ಕ್ಸಿಗೆ ಕೊಟ್ಟಿರುವಂಥದ್ದು, ಪೇರೆಂಟ್ಸ್ ಕ್ಯಾನ್ ಗಿವ್ ದೇರ್ ಲವ್ ಬಟ್ ನಾಟ್ ದೇರ್ ಥಾಟ್ಸ್ says the prophet in the poem on children. Why do you think the prophet says so? ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪೇರೆಂಟ್ಸ್ ಇದ್ದಾರಲ್ಲ, ಮಕ್ಕಳಿಗೆ ತಮ್ಮ ಪ್ರೀತಿಯನ್ನು ಕೊಡಬಹುದೇ ಹೊರತು ತಮ್ಮ ವಿಚಾರಗಳನ್ನು ಅವ್ರ ಮೇಲೆ ಹೇರ್ಲಿಕ್ಕಾಗಲ್ಲ, ನಮ್ಮ ವಿಚಾರನ ಅವ್ರಿಗೆ ಕೊಡ್ಲಿಕ್ಕಾಗಲ್ಲ. ನಾವು ಯೋಚನೆ ಮಾಡ್ದಂಗೆ, ನಾವು ವಿಚಾರ ಮಾಡ್ದಂಗೆ ನಮ್ಮ ಮಕ್ಕಳು ಮಾಡಲೇಬೇಕು ಅಂತ ನಾವು ಅವ್ರ ಮೇಲೆ ಫೋರ್ಸ್ ಮಾಡಲಿಕ್ಕಾಗಲ್ಲ. ಜಸ್ಟ್ ನಮ್ಮ ಮಕ್ಕಳು ಅಂತ ನಾವು ಪೇರೆಂಟಾಗಿ ನನ್ನ ಮಕ್ಕಳಿಗೆ ನಾನು ಏನು ಕೊಡ್ಬೋದು, ಪ್ರೀತಿಯನ್ನು ಕೊಡ್ಬೋದು. ಹಾಗಂತ ಹೇಳಿದಾರಲ್ಲ, ಅದನ್ನು ಡಿಸ್ಕಸ್ ಮಾಡಿ ಅಂತ ಹೇಳಿದ್ದಾರೆ. ನೆಕ್ಸ್ಟು 2024 ಆ್ಯನ್ಯುವಲ್ ಎಕ್ಸಾಮ್ ಆಗಿತ್ತಲ್ಲ, ಅಲ್ಲಿ ಯಾವ ರೀತಿಯಾಗಿ ಕ್ವಶನ್ ಕೇಳಿದ್ದಾರೆ ಅಂತ ಹೇಳಿದ್ರೆ, ಹೌ ಡಸ್ ದ ಪೊಯೆಟ್ ಬ್ರಿಂಗ್ ಔಟ್ ದ ಪೇರೆಂಟ್ ಚಿಲ್ಡ್ರನ್ ರಿಲೇಷನ್ಶಿಪ್ ಬೈ ಯೂಸಿಂಗ್ ದ ಮೆಟಾಫರ್ ಆಫ್ ಬೌಸ್ ಆ್ಯಂಡ್ ಆರೋಸ್ ಇನ್ ದ ಪೊಯಮ್ ಆನ್ ಚಿಲ್ಡ್ರನ್. ಆನ್ ಚಿಲ್ಡ್ರನ್ ನಾನಿವಾಗ ಪಾಯಿಂಟ್ಸ್ ಕೊಟ್ಟಾಗ ನಿಮಗೆ ಗೊತ್ತಾಗೋಗುತ್ತೆ. ಇಲ್ಲಿ ಚಿಲ್ಡ್ರನ್ನು ಮತ್ತು ಪೇರೆಂಟ್ಸ್ ಏನಿದ್ದಾರೆ ಅವರ ಒಂದು ರಿಲೇಷನ್ಶಿಪ್ನ ಯಾವ ರೀತಿಯಾಗಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ಬೋಸ್ ಆ್ಯಂಡ್ ಆ್ಯರೋಸ್, ಬಿಲ್ಲು ಮತ್ತು ಬಾಣದ ರೀತಿ ಅವರ ರಿಲೇಷನ್ಶಿಪ್ ಅನ್ನೋದನ್ನು ಅವ್ರು ಯಾವ ರೀತಿಯಾಗಿ ಹೈಲೈಟ್ ಮಾಡಿದ್ದಾರೆ ಅನ್ನೋದಕ್ಕೆ ನೀವೇನು ಮಾಡಬೇಕು, ಪಾಯಿಂಟ್ಸ್ಗಳನ್ನ ಬರಿಬೇಕು. ಪಾಯಿಂಟ್ಸ್ ಅಲ್ಲ, ಸಮ್ಮರಿ, ಅದು ಕ್ವಶನಿಗೆ ಆನ್ಸರೇ ಬರೆಯೋದು. ಬಟ್ ನಾನು ನಿಮಗೆ ಒಂದು ಪೇಜ್ ಏನಾದರೂ ಸಮ್ಮರಿಯನ್ನು ಕೊಟ್ಟುಬಿಟ್ರೆ ಖಂಡಿತವಾಗ್ಲೂ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಪಾಯಿಂಟ್ಸ್ ಮಾಡಿ ಕೊಡ್ತೀನಿ. ನಿಮಗೆ ಓದ್ಕೊಳ್ಳೋಕೆ ಈಸಿ ಆಗುತ್ತೆ, ಬಟ್ ಅದನ್ನು ಬರೆಯುವಾಗ ಪ್ಯಾರಾ ಮಾಡೇ ಬರೀಬೇಕು, ಹೇಳ್ತೀನಿ. ಓಕೆ, ಒನ್ಸ್ ಅಗೇನ್ ನೋಡ್ಕೊಬಿಡಿ ಕ್ವಶನ್ಸು. ಹೌ ಡಸ್ ದ ಪೊಯೆಟ್ ಬ್ರಿಂಗ್ ಔಟ್ ದ ಪೇರೆಂಟ್ ಚಿಲ್ಡ್ರನ್ ರಿಲೇಷನ್ಶಿಪ್ ಬೈ ಯೂಸಿಂಗ್ ದ ಮೆಟಾಫರ್ ಆಫ್ ಬೌಸ್ ಆ್ಯಂಡ್ ಆ್ಯರೋಸ್ ಇನ್ ದ ಪೊಯಮ್ ಆನ್ ಚಿಲ್ಡ್ರನ್. ಆನ್ ಚಿಲ್ಡ್ರನ್ ಫೈಂಡ್ ಔಟ್ ಮಾಡಿದ್ರ ಯಾವ ಸಮ್ಮರಿ ಅಂತ? ಆನ್ ಚಿಲ್ಡ್ರನ್ ಸಮ್ಮರಿ. ವೈ ಪೇರೆಂಟ್ಸ್ ಶುಡ್ ಟ್ರೈ ಟು ಬಿಕಮ್ ಲೈಕ್ ಚಿಲ್ಡ್ರನ್ ಅಕಾರ್ಡಿಂಗ್ ಟು ದ ಪೊಯಮ್ ಆನ್ ಚಿಲ್ಡ್ರನ್. ಎಗೈನ್ ಫೈಂಡ್ ಔಟ್ ಮಾಡಿದ್ರ ಇದು ಯಾವ ಒಂದು ಸಮ್ಮರಿ ಅಂತ? ಎಗೈನ್ ಆನ್ ಚಿಲ್ಡ್ರನ್. ಪೇರೆಂಟ್ಸ್ ಕ್ಯಾನ್ ಗಿವ್ ದೇರ್ ಲವ್ ನಾಟ್ ದೇರ್ ಥಾಟ್ಸ್ ಸೇಸ್ ದ ಪ್ರೊಫೆಟ್ ಇನ್ ದ ಪೊಯಮ್ ಆನ್ ಚಿಲ್ಡ್ರನ್. ವೈ ಡು ಯು ಥಿಂಕ್ ದ ಪ್ರೊಫೆಟ್ ಸೇಸ್ ಸೊ? ಡಿಸ್ಕಸ್. ಹೇಗೆ ಫೈಂಡ್ ಔಟ್ ಮಾಡಿದ್ರಿ ಇದು ಆನ್ ಚಿಲ್ಡ್ರನ್ ಸಮ್ಮರಿ ಅಂತ ಹೇಳ್ಕೊಂಡು ಆನ್ ಚಿಲ್ಡ್ರನ್ ಮೇಲೆ ಕ್ವಶನ್ ಕೇಳಿರೋದು ಅಂತ? ಹಿಯರ್ ಆನ್ ಚಿಲ್ಡ್ರನ್. ನೆಕ್ಸ್ಟ್, ಖಲೀಲ್ ಗಿಬ್ರನ್ಸ್ ಆನ್ ಚಿಲ್ಡ್ರನ್ ಡಸ್ ನಾಟ್ ಫೋಕಸ್ ಮಿಯರ್ಲಿ ಆನ್ ದ ಲೈವ್ಸ್ ಆಫ್ ಚಿಲ್ಡ್ರನ್ ಬಟ್ ಆಲ್ಸೋ ಟಾಕ್ಸ್ ಅಬೌಟ್ ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಪೇರೆಂಟ್ಸ್. ಡಿಸ್ಕಸ್.
ಇಲ್ಲಿ ಇದು ಹೌದು, ಇದು ಆನ್ ಚಿಲ್ಡ್ರನ್ ಮೇಲೆ ನಾವು ಒಂದಿಷ್ಟು ಪಾಯಿಂಟ್ಸನ್ನು ಕಲ್ತಿದ್ದೀವಿ. ಸೊ ಆ ಒಂದು ಪಾಯಿಂಟ್ಸು ಈ ಕ್ವಶನಿಗೆ ಸೂಟ್ ಆಗುತ್ತೆ ಅಂತ ಹೇಳಿ ಹೇಗೆ ಕಂಡುಹಿಡಿತೀರಿ? ಇದು ಆನ್ ಚಿಲ್ಡ್ರನ್ನೇ ನೀವು ಆನ್ಸರ್ ಬರಿಬೇಕು ಅಂತ ಹೇಗೆ ಫೈಂಡ್ ಔಟ್ ಮಾಡಿದ್ರಿ? ಹಿಯರ್ ಆನ್ ಚಿಲ್ಡ್ರನ್, ಅಥವಾ ಇನ್ನೂ ಕೂಡ ಚಿಲ್ಡ್ರನ್ ದೆನ್ ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಇದೆ. ಬಟ್ ಡೈರೆಕ್ಟು ನೀವು ಇದೇ ವರ್ಡ್ ನೆನ್ಪಿಟ್ಕೊಳ್ಳಿ, ಆನ್ ಚಿಲ್ಡ್ರನ್. ಓಕೆನಾ? ಸೊ ಆನ್ ಚಿಲ್ಡ್ರನ್ ಸಮ್ಮರಿಯನ್ನು ಆ ಪಾಯಿಂಟ್ಸ್ಗಳನ್ನ ಕರೆಕ್ಟಾಗಿ ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಓಕೆ, ಹಿಯರ್ ದ ಸೆಂಟೆನ್ಸಸ್ ಕರೆಕ್ಟಾಗಿ ನೋಡಿಕೊಂಡು ಕರೆಕ್ಟಾಗಿ ಕಲ್ತ್ಕೊಳ್ಳಿ ಮಕ್ಕಳೇ, ವೆರಿ ಇಂಪಾರ್ಟೆಂಟ್. ಫಸ್ಟ್, ದ ಸ್ಪೀಕರ್ ಸೇಸ್ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್. ದ ಸ್ಪೀಕರ್ ಸೇಸ್ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್. They are the sons and daughters of life's longing. They come through the parents. They come through the parents, but not from them. But not from them. Though they are with the parents. Though they are with the parents, yet they do not belong to them. Yet they do not belong to them. The arrows are children. The arrows are children and bows are parents. The parents can give their love, but not their thoughts. But not their thoughts. Because the children have their own thoughts. Because the children have their own thoughts. The parents may house their bodies. The parents may house their bodies, but not their souls. Their souls dwell in the house of tomorrow. Their souls dwell in the house of tomorrow. The parents cannot visit in their dreams. The parents cannot visit in their dreams. The archer is God. The archer is God. ಬಿಲ್ಲು ಬಾಣನ ನಾವು ಬಿಲ್ಲನ್ನು ಪೇರೆಂಟ್ಸು, ಬಾಣವನ್ನು ಮಕ್ಕಳು ಅಂತ ಹೇಳ್ತೀವಿ. ಆದರೆ ಬಿಲ್ಲುಗಾರ, ಬಿಲ್ಲನ್ನು ಉಪಯೋಗಿಸಿ ಬಾಣವನ್ನು ಬಿಡುವವನು ಯಾರು ಅಂದರೆ ದೇವರು ಅಂತೆ. ದ ಆರ್ಚರ್ ಈಸ್ ಗಾಡ್. ದ ಆರೋಸ್ ಆರ್ ಚಿಲ್ಡ್ರನ್ ಆ್ಯಂಡ್ ಬೌಸ್ ಆರ್ ಪೇರೆಂಟ್ಸ್. ದ ಬೆಂಡಿಂಗ್ ಈಸ್ ಇನ್ ದ ಆರ್ಚರ್ಸ್ ಹ್ಯಾಂಡ್. ದ ಬೆಂಡಿಂಗ್ ಈಸ್ ಇನ್ ದ ಆರ್ಚರ್ಸ್ ಹ್ಯಾಂಡ್. ದ ಆರ್ಚರ್ ಲವ್ಸ್ ದ ಆರೋ. The archer loves the arrow that flies and the bow that is stable. And the bow that is stable. ಸೊ ಯಾಕೆ ಇದಿಷ್ಟು ಪಾಯಿಂಟ್ಸನ್ನ ನಾನು ನಿಮಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಒಂದು ದೊಡ್ಡ ಸಮ್ಮರಿಯನ್ನು ಕಲೀಲಿಕ್ಕೆ ನಿಮಗೆ ಕಷ್ಟ ಆಗಬಹುದು ಮಕ್ಕಳೇ. ನಾನು ಯಾರಿಗೆ ಕಷ್ಟ ಆಗುತ್ತೆ ಅವರಿಗಷ್ಟೇ ಇದನ್ನು ಕೊಡ್ತಾ ಇದ್ದೀನಿ. ಹಾಗಂತ ಇದು ಬರೆದ್ರೆ ಮಾರ್ಕ್ ಸಿಗಲ್ವಾ? ಖಂಡಿತವಾಗ್ಲೂ ಸಿಗುತ್ತೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಬಟ್ ಈ ರೀತಿ ಪಾಯಿಂಟ್ ಮಾಡಿ ಬರೆಯೋದಲ್ಲ, ನಿಮಗೆ ಕಲೀಲಿಕ್ಕೆ ಈಸಿ ಆಗಲಿ ಅಂತ ಹೇಳ್ಕೊಂಡು ಕೀ ಪಾಯಿಂಟ್ಸ್ ಇದು. ಅಂದರೆ ಒಂದು ಸಮ್ಮರಿಯನ್ನು ಕಲಿಯೋದಕ್ಕೆ ಈಸಿ ಆಗಬೇಕು ಅನ್ನೋದಕ್ಕೆ ಕೀ ಪಾಯಿಂಟ್ಸ್ ಇರೋದಿದು. ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಸೆಂಟೆನ್ಸ್ ಇಲ್ಲಿ ಆಲ್ಮೋಸ್ಟ್ ಒಂದು ಲೈನೇ ಆಗುತ್ತಿದು. ಒಂದು ಸೆಂಟೆನ್ಸ್ ಕಂಪ್ಲೀಟ್ ಆದ ತಕ್ಷಣ ಏನು ಫುಲ್ ಸ್ಟಾಪ್ ಬರುತ್ತೆ, ನೆಕ್ಸ್ಟ್ ಪಾಯಿಂಟನ್ನು ಅಲ್ಲಿಂದ ಕಂಟಿನ್ಯೂ ಮಾಡಬೇಕಷ್ಟೆ. ಓಕೆನಾ? ಸೊ ಇದೊಂದು ನಿಮಗೆ ನೆನಪಿರಲಿ. ಇಲ್ಲೇನಿದೆ ಪಾಯಿಂಟ್ಸು ಇಷ್ಟನ್ನು ಕಲ್ತ್ಕೊಂಡೋಗಿ. ಐ ಥಿಂಕ್ ಏನೂ ಬರಲ್ಲ, ನಮಗೆ ಗೊತ್ತೇ ಆಗಲ್ಲ ಅನ್ನೋರು ನೀವು ಈ ಪಾಯಿಂಟ್ಸನ್ನ ಬರೆದಿಟ್ಟು ಬಂದರೆ ಖಂಡಿತವಾಗ್ಲೂ ಇದಕ್ಕೆ ಎಷ್ಟು ಸಿಗಬೇಕು ಅಷ್ಟು ಖಂಡಿತವಾಗ್ಲೂ ಸಿಗುತ್ತೆ. ನಿಮ್ಮ ಹಾನೆಸ್ಟು ಎಫರ್ಟು ಇರಬೇಕಾಗತ್ತೆ. ಸೊ ಇದು ಆನ್ ಚಿಲ್ಡ್ರನಿಗೆ ಸಂಬಂಧಪಟ್ಟಾಗೆ ಇದೇ ರೀತಿ 100% ಗ್ಯಾರಂಟಿ ಬರುವಂತಹ ಕೆಲವೊಂದು ಪ್ರೋಸು ಪೊಯಮ್ಮು ಇದೆ. ಸನ್ನಿ ಮಾರ್ನಿಂಗ್ ಆಗಿರ್ಬೋದು, ರೋಮಿಯೋ ಜೂಲಿಯೆಟ್ ಆಗಿರ್ಬೋದು, ವೋಟರ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ದ ಗಾರ್ಡನರ್ ಆಗಿರ್ಬೋದು, ಇದೆಲ್ಲ ಗ್ಯಾರಂಟಿ ಟಾಪಿಕ್ಸು. ಸೊ ಇದೇ ರೀತಿ ಸಮ್ಮರಿ ನಿಮಗೆ ಬೇಕು ಅನ್ನೋದಿದ್ರೆ ಕಮೆಂಟ್ ಮಾಡಿ. ಇದು ನಿಮಗೆ ಓದ್ಕೊಳ್ಳೋದಕ್ಕೆ ಈಸಿ ಆಗ್ತಿದೆಯಾ? ಈ ರೀತಿ ಯಾರು ಓದ್ಕೊಂಡು ಹೋಗ್ಬೋದು, ನಾವು ಏನೂ ಕಲಿದೆ ಸಮ್ಮರಿ ಕ್ವಶನ್ ಆನ್ಸರ್ ನಾವು ಟಚ್ಚೇ ಮಾಡಬಾರ್ದು ಅಂತ ಅಂದ್ಕೊಂಡಿದ್ವಿ. ನೋಡಿದ್ರೆ ಈ ರೀತಿ ಪಾಯಿಂಟ್ಸ್ಗಳನ್ನ ನಾವು ಆರಾಮಾಗಿ ಕಲ್ತ್ಕೊಂಡು ಹೋಗ್ಬೋದು, ಬರೀಬಹುದು ಅನ್ನುವಂಥ ಥಾಟ್ ಏನಾದರೂ ನಿಮ್ಮಲ್ಲಿ ಬಂದಿದ್ರೆ ಆದಷ್ಟು ಶೇರ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ, ಅವರು ಕೂಡ ಓದ್ಕೊಳ್ಳಿ. 1 by 1 ಏನಿಲ್ಲ, ಜಾಸ್ತಿ ಸಮ್ಮರಿ ಇಲ್ಲ, ಒಂದು 8 ಸಮ್ಮರಿಯನ್ನು ನಾವು ಪ್ರಾಕ್ಟೀಸ್ ಮಾಡಿಕೊಂಡು ಆನಂತರ ಲೆಟರು ಅಥವಾ ಗ್ರಾಮರಿಗೆ ರಿಲೇಟೆಡ್ ಏನೇನಿದೆ ಅದನ್ನೆಲ್ಲ ನೋಡ್ತಾ ಹೋಗೋಣ. ಸೊ ಮೇನ್ ಸ್ಕೋರು 8 ಸಮ್ಮರಿ ಕಲಿಯೋದ್ರಿಂದ ಒಂದು ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದ್ರೆ ಯಾಕೆ ಬಿಡಬೇಕಲ್ವ? ಎಕ್ಸಾಮ್ ಆಲ್ರೆಡಿ ಮುಗಿತಾ ಬಂತು, ಇನ್ನೇನು ಸೋಷಿಯಾಲಜಿ ಬಂದಿದೆ ಆರ್ಟ್ಸ್ ಸ್ಟೂಡೆಂಟ್ಸಿಗಷ್ಟೇ. ನೆಕ್ಸ್ಟ್ ಕಾಮರ್ಸ್ ಅವರಿಗೆ ಬಂದರೆ ಲಾಸ್ಟ್ ಎಕ್ಸಾಮ್. ಹಾಗಾಗಿ ಚೆನ್ನಾಗಿ ಪ್ರಿಪೇರ್ ಆಗಿ ಕರೆಕ್ಟಾಗಿ ಓದ್ಕೊಳ್ಳಿ. ಇದಿಷ್ಟು ಪಾಯಿಂಟ್ಸಿಗೆ ಪ್ರಿಪೇರ್ ಆಗಿ ಮಕ್ಕಳೇ. ಹೇಳಿ ನನಗೆ ಕಮೆಂಟ್ ಮಾಡಿ, ಇದು ನಿಮಗೆ ಹೆಲ್ಪ್ ಆಗ್ತಿದೆಯಾ ಇಲ್ಲ ಅನ್ನೋದು ನನಗೆ ಗೊತ್ತಾಗಲ್ಲ. ಹೆಲ್ಪ್ ಆಗ್ತಿದೆ ಅಂತ ಹೇಳಿದ್ರೆ ಇದನ್ನು ಕಂಟಿನ್ಯೂ ಮಾಡೋಣ. ಓಕೆ ಅಲ್ಲ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.